ಹಳ್ಳಿಗಾಡಿನಲ್ಲಿ ಹುಟ್ಟಿ ಬೆಂಗಳೂರು ನಗರಕ್ಕೆ ಬಂದು ಒಳ್ಳೆ ಕೆಲಸ ಕಾರ್ಯ ಮಾಡ್ಕೊಂಡು ಒಂದು ಪಕ್ಷ JDS ಪಕ್ಷದಲ್ಲಿ ನಾಯಕರಾಗಿದ್ದಾರೆ. ನಾವು ಕೂಡ ಆ ಪಕ್ಷದಲ್ಲಿ ನಿಂತ್ಕೊಂಡು ಜೊತೆ ಕೆಲಸ ಮಾಡಿದ್ವಿ. ಈಗ ನಾವು ಭಾರತೀಯ ಜನತಾ ಪಾರ್ಟಿ ಇದ್ದರೂ ಕೂಡ ಎರಡೂ ಒಂದಾಗಿರೋದ್ರಿಂದ ಪಕ್ಷ ಬೇರೆ, ವಿಶ್ವಾಸ ಪ್ರತಿ ವರ್ಷವೂ ಬಂದು ವಿಶ್ ಮಾಡುವಂಥದ್ದು ನಮ್ಮ ವಾಡಿಕೆ. ಹಾಗೆ ಭಗವಂತ ಅವರು ಒಳ್ಳೆಯದಾಗಲಿ, ಅವರು ಕಳೆದೋಗಿರೋ ದಿನಗಳೆಲ್ಲ ಮರೆತು ಹೊಸ ದಿನಗಳನ್ನು ಹೊಸ ವಸಂತಗಳನ್ನು ದಾಟಿ ಮುಂದೆ ಬರಲಿ, ಕುಟುಂಬ ಎಲ್ಲ ಚೆನ್ನಾಗಿರಲಿ ಅಂತೇಳಿ ಹುಟ್ಟುಹಬ್ಬ ಶುಭಾಶಯ ಕೋರ್ತೇವೆ. ಮುಂದೆ ಬರ್ತಾ ರಾಜಕಾರಣದಲ್ಲಿ ಮುಂದೆ ಬರ್ತಾ ಒಳ್ಳೆಯದಾಗಲಿ, ಅವ್ರಿಗೂ ಒಂದು ಭವಿಷ್ಯ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. 15 ದಿನ ಒಂದು ತಿಂಗಳು ರಾಜಕಾರಣ ಮಾಡಬೇಕು, ಸೋಲು ಗೆಲುವು ನಮ್ಮ ಪಕ್ಷ, ನಮ್ಮ ನಾಯಕರು, ನಮ್ಮ ಸಿದ್ಧಾಂತವನ್ನು ಬದುಕಬೇಕು. ತದನಂತರ ನಮ್ಮ ನಾಯಕರು ಹೇಳ್ಕೊಟ್ರು, ಗೋಪಾಲನವರು ಹೇಳ್ಕೊಟ್ಟಿರೋದು ರಾಜಕಾರಣ ಪ್ರತಿ ದಿವಸನೂ ಮಾಡಬಾರ್ದು. ಬೇರೆ ಪಕ್ಷದಲ್ಲಿದ್ದರೂ ಕೂಡ ನಮ್ಮ ಅಧಿಕಾರ ಸಿಕ್ಕಿದ ಅವಕಾಶದಲ್ಲಿ ಅವನು ಕರ್ಕೊಂಡು ಮಾಡೋಂಥ ಕೆಲಸಗಳು ಮಾಡಿಕೊಡ್ಬೇಕು. ಮಾಡಿದ್ರೆ ಮಾತ್ರನೇ ರಾಜಕಾರಣ. ಅದು ಕೆಲವರು ಪಕ್ಷ ಆ ಬೇರೆ ಪಕ್ಷದವರು ಈ ಪಕ್ಷದಂತ ಮಾಡಬಾರ್ದು. ಚುನಾವಣೆ ಬಂದಾಗ ನಾವು ಗೆಲ್ಲೇಬೇಕು, ಪಕ್ಷ ಉಳಿಸ್ಬೇಕು, ವ್ಯಕ್ತಿ ಉಳಿಸ್ಬೇಕು ಅನ್ನೋ ಮಾತ್ರ ರಾಜಕಾರಣ ಮಾಡೋದು ದಿವಸ. ತದನಂತರ ಎಲ್ಲ ವಿಶ್ವಾಸ ಇರಬೇಕು ಅಂತೇಳಿ ನಮ್ಮ ನಾಯಕರು ನಮಗೆ ಹೇಳ್ಕೊಟ್ಟಿರೋದು ಗೋಪಾಲನವರು.